ವಾಸ್ತು ಹೆಸರಲ್ಲಿ ಈ ನಡುವೆ ಅಂತೂ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ವಿಪರೀತವಾಗಿ ಪ್ರಚಾರಗಳು, ಅದ್ಭುತವಾಗಿ ದಂಧೆಗಳು ನಡೀತಾ ಇದ್ದಾವೆ. ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ವಾಸ್ತು ಹೆಸರಲ್ಲಿ ಈ ನಡುವೆ ಅಂತೂ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ವಿಪರೀತವಾಗಿ ಪ್ರಚಾರಗಳು, ಅದ್ಭುತವಾಗಿ ದಂಧೆಗಳು ನಡೀತಾ ಇದ್ದಾವೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಗಳು. ಇವರು ಎಷ್ಟು ಅತಿ ಬುದ್ಧಿವಂತಿಕೆ ಅಪ್ಪ ಅಂತಂದ್ರೆ, ಎಷ್ಟು ಚೆನ್ನಾಗಿ ವ್ಯಾಪಾರಗಳು ಮಾಡ್ತಾರೆ ವಾಸ್ತು ಹೆಸರಲ್ಲಿ ಅಂತಂದ್ರೆ, ಆ ರೀತಿ ಯಾವ ಬಿಸ್ನೆಸ್ಸು ನಡೆಯಲ್ಲ. ಆ ರೀತಿ ವಾಸ್ತುವಿನ ಒಂದು ಬಿಸ್ನೆಸ್ ನಡೀತಾ ಇದೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಗಮನಿಸಿದ ಹಾಗೆ ಎಷ್ಟು ಚೆನ್ನಾಗಿ ಜನರನ್ನ ಮರಳು ಮಾಡಿ ಬಿಸ್ನೆಸ್ಗಳು ಮಾಡ್ತಾರೆ ಅಂತಂದ್ರೆ, ಯಾವ ಬಿಸ್ನೆಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಷ್ಟೇ ವರ್ಷಗಳು ಅನುಭವ ಇರ್ತಕ್ಕಂಥವ್ರು ಇವ್ರ ಮುಂದೆ ಏನೋ ಕೆಲ್ಸಕ್ಕೆ ಬರಲ್ಲ. ಆ ಲೆವೆಲ್ ಅಲ್ಲಿ ದಂಧೆಗಳು ಮಾಡ್ತಾರೆ. ದಂಧೆಗಳು ಮಾಡೋ ದಂಧೆಗಳ ಬ್ಯಾಚ್ ವಾಸ್ತುವಿನ ಹೆಸರಲ್ಲಿ. ಸರಿ, ವಾಸ್ತುವಿನ ಒಂದು ಏನು ವಾಸ್ತು ಅಂತಂದ್ರೆ ಏನು, ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಚಾರಗಳೆಲ್ಲ ನಿಜಾನೇನಾ ಅಂತ ನಾವು ನೋಡೋದಾದ್ರೆ, ಮೊಟ್ಟ ಮೊದಲನೇದಾಗಿ ವಾಸ್ತು ಅಂತಂದ್ರೆ ಒಂದು ಭೌಗೋಳಿಕ ಪರಿಸ್ಥಿತಿಗೆ ಅನುಗುಣವಾಗಿರ್ತಕ್ಕಂಥದ್ದೇ ವಾಸ್ತು. ಒಂದು ನಿಮ್ಗೆ ಸಿಂಪಲ್ ಆಗಿ ಈ ಕಾಲಕ್ಕೆ ಅನುಗುಣವಾಗಿ ಹೇಳ್ಬೇಕು ಅಂತಂದ್ರೆ, ಒಳ್ಳೆ ವೆಂಟಿಲೇಷನ್ ಅನ್ಕೊಳ್ಳಿ. ಒಳ್ಳೆ ವೆಂಟಿಲೇಷನ್ ಇರ್ತಕ್ಕಂಥದ್ದೇ ವಾಸ್ತು. ಇವಾಗ ತಗೊಳ್ಳಿ, ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ವಾಸ್ತು ಉತ್ತರ ಭಾರತ ದೇಶದಲ್ಲಿ ಇರಲ್ಲ. ಇದು ಖಂಡಿತ ನಿಜಾನೇ. ನೀವು ಬೇಕಂದ್ರೆ ನೋಡ್ಕೊಳ್ಳಿ. ಅವರ ವಾಸ್ತುನೇ ಬೇರೆ ಇರುತ್ತೆ, ನಮ್ಮ ವಾಸ್ತುನೇ ಬೇರೆ ಇರುತ್ತೆ. ಯಾಕಪ್ಪ ಅಂತಂದ್ರೆ, ಆ ಭೌಗೋಳಿಕ ಪ್ರದೇಶಕ್ಕೆ, ವಾತಾವರಣಕ್ಕೆ ತಕ್ಕಂತೆ ಅವರು ವಾಸ್ತುವಿನ ಒಂದು ಏರ್ಪಾಡು ಮಾಡಿರ್ತಾರೆ. ಇವಾಗ ಉದಾಹರಣೆಗೆ ತಗೊಳ್ಳಿ, ನಾರ್ತರ್ನ್ ಅಂದ್ರೆ ಈ ಉತ್ತರದ ಭಾಗದಲ್ಲಿರ್ತಕ್ಕಂತಹ ಒಂದು ರಾಜ್ಯಗಳು ಎಲ್ಲಾನು ಸಹ ವಿಪರೀತವಾಗಿ ಚಳಿ. ಉದಾಹರಣೆ ಹಿಮಾಚಲ್ಲು, ಈ ಕಡೆ ಎಲ್ಲ ಇವೆಲ್ಲಾನು, ಹರಿದ್ವಾರ, ಋಷಿಕೇಶು, ಎಲ್ಲ ಈ ರಾಜ್ಯಗಳೆಲ್ಲಾನು ಏನಪ್ಪಾ ಅಂತಂದ್ರೆ ವಿಪರೀತವಾಗಿ ಚಳಿ, ಮಂಜು ಇರ್ತಕ್ಕಂತಹ ಏರಿಯಾಗಳು. ಈ ಏರಿಯಾ ಅಂದ್ರೆ ಈ ರಾಜ್ಯಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಗಳಲ್ಲಿ ಎಲ್ಲ ವಾಸ್ತು ಹೇಗಿರುತ್ತೆ ಅಂತಂದ್ರೆ, ಅವರ ಒಂದು ಭೌಗೋಳಿಕ ಒಂದು ಪರಿಸ್ಥಿತಿಗೆ ತಕ್ಕಂತೆ ವಾಸ್ತು ನಿರ್ಮಾಣ ಮಾಡಿರ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಒಳ್ಳೆ ವೆಂಟಿಲೇಷನ್ ಬರೋದಕ್ಕೋಸ್ಕರ, ಒಳ್ಳೆ ಗಾಳಿ ಬರೋದಕ್ಕೋಸ್ಕರ, ಒಳ್ಳೆ ಒಂದು ಸನ್ಲೈಟ್ ಬಿಸಿಲು ಬರೋದಕ್ಕೋಸ್ಕರ ನಮ್ಮ ಭೌಗೋಳಿಕ ಪರಿಸ್ಥಿತಿಗೆ ತಕ್ಕಂತೆ ನಾವು ಒಂದು ಏನು ವಾಸ್ತುವಿನ ಇದು ರೆಡಿ ಮಾಡ್ಕೊಂಡಿರ್ತಾರೆ. ನಮ್ಮ ವಾಸ್ತು ತಜ್ಞರು ರೆಡಿ ಮಾಡಿರ್ತಾರೆ. ಈ ವಾಸ್ತುವನ್ನು ಹೇಗೆ ಬಳಸ್ತಾ ಇದ್ದಾರೆ ಅಂತಂದ್ರೆ, ದಂಧೆಗಳು ಮಾಡ್ತಾ ಇದ್ದಾರೆ. ದಂಧೆಗಳು ಲಕ್ಷಗಳಲ್ಲಿ ಅನ್ಕೊಂಡಿರಾ, ಕೋಟಿಗಳಲ್ಲಿ ದಂಧೆ ನಡೀತಾ ಇದೆ. ವಾಸ್ತುವಿನ ದಂಧೆಗಳು ಕೋಟಿಗಳಲ್ಲೇ ನಡೀತಾ ಇದೆ ವಾಸ್ತು ಹೆಸರಲ್ಲಿ ದಂಧೆಗಳು. ಸರಿ, ಇಷ್ಟಕ್ಕೂ ಇವ್ರು ಮಾಡ್ತಕ್ಕಂತಹ ಐಡಿಯಾಗಳು ಅಂದ್ರೆ ಬಿಸಿನೆಸ್ ಪ್ಲಾನ್ ಏನಪ್ಪಾ ಅಂತಂದ್ರೆ, ಈ ಮನೆಗಳಲ್ಲಾಗ್ಬೋದು, ಅಥವಾ ಈ ಫ್ಲಾಟ್ಗಳಲ್ಲಾಗ್ಬೋದು, ಅಪಾರ್ಟ್ಮೆಂಟ್ಗಳಲ್ಲಾಗ್ಬೋದು, ಟೈಲ್ಸ್ ಹಾಕಿದ್ರೆ ಟೈಲ್ಸು, ಸಿಮೆಂಟ್ ಹಾಕಿದ್ರೆ ಸಿಮೆಂಟ್ ಅನ್ಕೊಳ್ಳಿ. ಇವಾಗ ಉದಾಹರಣೆಗೆ ಟೈಲ್ಸು ಸಿಮೆಂಟ್ ಹಾಕಿರ್ತಾರ ಅನ್ಕೊಳ್ಳಿ. ಆ ಮೂಲೆಯಲ್ಲಿ ಉತ್ತರದ ಮೂಲೆಯಲ್ಲಿ ಒಂದು ಮೂಲೆಯಲ್ಲಿ ಒಂದಷ್ಟು ಇದನ್ನ ತೆಗೆದುಹಾಕೋದು, ಟೈಲ್ಸ್ ಅಥವಾ ಸಿಮೆಂಟ್ ಅನ್ನ ಒಂದಷ್ಟು ತೆಗೆದುಹಾಕೋದು. ಅದರಲ್ಲಿ ಪಗಡಗಳು ಹಾಕೋದು. ಪಗಡ ಗೊತ್ತಲ್ವಾ, ಪಗಡಗಳನ್ನು ಒಂದಷ್ಟು ಪಗಡ ಹಾಕೋದು. ಅದೇನು ರಾಗಿ ಒಂದು ಯಂತ್ರ ಹಾಕೋದು. ಅದ್ರ ಮೇಲೆ ಟೈಲ್ಸ್ ಹಾಕಿ ಮುಚ್ಚಿಬಿಡೋದು. ಇನ್ನ ಈ ಕಡೆ ಮೂಲೆಗೆ ಬರೋದು, ಒಂದು ಉದಾಹರಣೆಗೆ ದಕ್ಷಿಣ ಮೂಲೆ ಅನ್ಕೊಳ್ಳಿ. ಆ ಕಡೆ ಬರೋದು, ಒಂದಷ್ಟು ಪೀಸ್ ತೆಗ್ದಾಕೋದು, ಟೈಲ್ಸ್ ಅಥವಾ ಸಿಮೆಂಟು. ಅದ್ರ ಒಳಗಡೆ ಸ್ವಲ್ಪ ಜಾಗ ಇರುತ್ತಲ್ಲ, ಅದ್ರ ಒಳಗಡೆ ಒಂದು ಯಂತ್ರ, ರುದ್ರಾಕ್ಷಿ ಹಾಕ್ಬಿಡೋದು, ಮುಚ್ಚಿಬಿಡೋದು. ಮತ್ತೆ ಈ ಮೂಲೆಯಲ್ಲಿ ಬರೋದು, ಈಶಾನ್ಯ ಮೂಲೆಯಲ್ಲಿ ಒಂದಷ್ಟು ಪೀಸ್ ತೆಗೆದಾಕೋದು. ಅದ್ರ ಒಳಗಡೆ ಒಂದು ಯಂತ್ರ ಹಾಕೋದು, ಅದ್ರಲ್ಲಿ ಒಳಗಡೆ ಒಂದಷ್ಟು ತುಳಸಿ ಇದು ಹಾಕೋದು, ಮುಚ್ಚಿಬಿಡೋದು. ಇನ್ನೆಲ್ಲೋ ಒಂದು ಮೂಲೆಗೆ ಹೋಗೋದು, ಅಲ್ಲಿ ತೆಗೆದು ಬಿಡೋದು, ಅದ್ರಲ್ಲಿ ಯಂತ್ರ ಹಾಕೋದು, ಕರುಂಗಲಿ ಇದು ಹಾಕ್ಬಿಡೋದು, ಮುಚ್ಚಿಬಿಡೋದು. ಇದು ಈ ನಡುವೆ ನಡೀತಾ ಇರ್ತಕ್ಕಂಥ ದಂಧೆಗಳು. ನಮ್ಮ ಜನಕ್ಕೆ, ಅಮಾಯಕ ಜನರಲ್ವಾ ಇವ್ರು, ಇವ್ರು ಏನೋ
ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರು ವಿಡಿಯೋಸ್ ತಕ್ಕೊಂತಾರೆ ನೀಟಾಗಿ. ಅದರ ಬ್ಯಾಕ್ ಗ್ರೌಂಡ್ಗೆ ಓಂ ಭೂರ್ ಭುವ ಸ್ವಃ ಅಂತ ಮಂತ್ರ ಹಾಕೊಂತಾರೆ. ಇವ್ರು ಏನೋ ಮಾಡ್ತಾ ಇದಾರೆ, ನಾವು ಈ ತರ ಮಾಡಿಸ್ಕೊಂಡೇ ಇದ್ರೆ ಹೇಗೆ ಅಂತ ನಮ್ಮ ಜನ, ಅಮಾಯಕ ಜನ ಏನ್ ಮಾಡ್ತಾ ಇರ್ತಾರೆ ಅಂಧವಿಶ್ವಾಸಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಈ ತರ ಮಾಡಿಸ್ಕೊಂಡಿದ್ರಿ ಏನು, ಮಾಡಿಸ್ಕೋಬೇಕು ಅಂತ ಇವರು ಈ ರೀತಿ ಮಾಡ್ತಾರೆ. ನಮ್ಮ ಭಯ, ನಮ್ಮ ಒಂದು ಆಸ್ತಿಕ್ಯ ಭಾವನೆ ಇವ್ರಿಗೆ ಕೋಟಿಗಳು ಸಂಪಾದನೆ ಮಾಡೋದಕ್ಕೆ ದಾರಿ. ಹೌದಾ ಅಲ್ವಾ? ನಾವಿವಾಗ ಕರ್ಸ್ಕೊಂತೀವಿ ಯಾರೋ ಒಂದು ವಾಸ್ತು ತಜ್ಞರಪ್ಪ, ಇವ್ರು ಏನೋ ನಮ್ಗೆ ಮಾಡ್ಕೊಡ್ತಾರಂತ. ಇವ್ರು ಮಾಡೋ ವ್ಯಾಪಾರಗಳು, ದಂಧೆಗಳು, ಇವು ಯಂತ್ರಗಳಿಂದ ಏನ್ರಿ ಆಗುತ್ತೆ. ಇವಾಗ ದೇವಾಲಯಗಳಿರುತ್ತೆ, ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಇವ್ರೇನ್ ದೇವಾಲಯಗಳ ವಿಚಾರ ತರ್ತಾ ಇದಾರೆ ಅಂತ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ದೇವಾಲಯಗಳಲ್ಲಿ ಇದೆ, ಇವಾಗ ದೇವಾಲಯಗಳು ಆಗಮ ಶಾಸ್ತ್ರೋಕ್ತವಾಗಿ ನಿರ್ಮಾಣ ಆಗಿರುತ್ತೆ. ಹೌದಾ ಅಲ್ವಾ? ಒಂದು ಆಗಮ ಶಾಸ್ತ್ರಗಳ ಪ್ರಕಾರ ಇರುತ್ತೆ ದೇವಾಲಯಗಳು. ಈ ದೇವಾಲಯಗಳು ಸಹ ಇಷ್ಟಯಂತ್ರಗಳು ಯಾರು ಸಹ ಹಾಕೋದಿಲ್ಲ. ನಾನು ವಾಸ್ತುವಿನ ಒಂದು ವಿಚಾರದಲ್ಲೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಈ ದೇವಾಲಯಗಳಲ್ಲಿ ಇಷ್ಟೊಂದು ಯಂತ್ರಗಳು ಹಾಕಲ್ಲ. ಒಂದೇ ಒಂದು ಯಂತ್ರ ಬಳಸ್ತಾರೆ. ಎಲ್ಲಿ ಅದು ಪ್ರಾಣ ಮೊಟ್ಟ ಮೊದಲನೇದಾಗಿ ಪ್ರತಿಷ್ಠಾಪನೆ ಮಾಡುವಾಗ, ಪ್ರತಿಷ್ಠಾಪನಾ ಉತ್ಸವಗಳು ಮಾಡುವಾಗ, ದೇವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವಾಗ ಕೆಳಗಡೆ ಒಂದು ಯಂತ್ರವನ್ನ ಸ್ಥಾಪನೆ ಮಾಡ್ತಾರೆ. ಆ ಯಂತ್ರವೂ ಸಹ ಹೇಗಿರುತ್ತೆ ಅಂತಂದ್ರೆ, ಆ ದೇವರಿಗೆ ಸಂಬಂಧಪಟ್ಟ ಹಾಗೆ, ಆಗಮ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅದ್ರಲ್ಲಿ ಏನು ಮಂತ್ರ ಇರುತ್ತೋ ಯಂತ್ರದ ಮೇಲೆ, ಆ ಮಂತ್ರವನ್ನ ಲಕ್ಷ ಸರಿನೋ ಕೋಟಿ ಸರಿನೋ ಜಪ ಮಾಡಿರ್ತಕ್ಕಂತಹ ಫಲವನ್ನೆಲ್ಲ ಆ ಯಂತ್ರಕ್ಕೆ ನಿಕ್ಷಿಪ್ತ ಮಾಡಿ, ಆ ಯಂತ್ರವನ್ನ ದೇವರ ಒಂದು ಕೆಳಗಡೆ ಸ್ಥಾಪನೆ ಮಾಡ್ತಕ್ಕಂಥ ಏನು ಅಷ್ಟಬಂಧನ ಹಾಕ್ತಾರೆ, ಅದ್ರ ಕೆಳಗಡೆ ಇವ್ರು ಹಾಕ್ತಾರೆ. ಆ ಯಂತ್ರವನ್ನ ಹಾಕಿ ನೀಟಾಗಿ ಕವರ್ ಮಾಡ್ತಾರೆ. ಇದು ದೇವಾಲಯಗಳಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ. ಎಷ್ಟು ಯಂತ್ರ ಹಾಕ್ತಾರೆ? ಒಂದ್ ಯಂತ್ರ. ಆ ಯಂತ್ರಕ್ಕೂ ಇಷ್ಟು ದಿನ ಅಂತ ಟೈಮ್ ಇರುತ್ತೆ. ಆಮೇಲೆ ಆ ಯಂತ್ರದ ಒಂದು ಶಕ್ತಿ ಕ್ಷೀಣಿಸ್ತಾ ಬರುತ್ತೆ. ಇವಾಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಇವಾಗ ನಾವು ಮೊಬೈಲ್ ಫೋನ್ಗೆ ರೀಚಾರ್ಜ್ ಹಾಕ್ಸ್ಕೊಂತೀವಿ. ಸಿಮ್ಗೆ ಒಂದು 299 ರೂಪಾಯಿ ಹಾಕ್ಸ್ಕೊಂತೀವಿ ಅನ್ಕೊಳ್ಳಿ. ಇಷ್ಟು ದಿನ ಅಂತ ನಮ್ಗೆ ರೀಚಾರ್ಜ್ ಬರುತ್ತೆ. ಒಂದು 28 ದಿನ ರೀಚಾರ್ಜ್ ಬರುತ್ತೆ. ಆಮೇಲೆ ಅದು ಖಾಲಿ ಆಗೋಗುತ್ತೆ ಅಲ್ವಾ? ಅವಾಗ ನಾವೇನ್ ಮಾಡ್ತೀವಿ, ಮತ್ತೆ ರೀಚಾರ್ಜ್ ಮಾಡಿಸ್ಕೋಬೇಕು. ಅದೇ ರೀತಿ ದೇವಾಲಯಗಳಲ್ಲೂ ಸಹ ಯಂತ್ರಗಳು ನಮಗೆ ಇಷ್ಟು ದಿನ ಅಂತ ಒಂದು ಟೈಮ್ ಇರುತ್ತೆ. ಆ ಜಪದ ಫಲ ಎಲ್ಲಾನು ಕ್ಷೀಣಿಸ್ತಾ ಬರುತ್ತೆ. ಅಷ್ಟೆಲ್ಲ ನಾವು ರೆಡಿ ಮಾಡ್ಕೊಂಡು ಬಿಡ್ಬೇಕು. ಅಭಿಷೇಕಗಳು, ಹೋಮಗಳು, ಅಷ್ಟಾವಧಾನ ಸೇವೆಗಳು, ಇನ್ನ ನಾನಾ ರೀತಿ ಕುಂಭಾಭಿಷೇಕಗಳು, ಇವೆಲ್ಲ ಮಾಡ್ತಾರೆ. ಆ ಪ್ರಕ್ರಿಯೆಗಳು ಶಾಸ್ತ್ರೋಕ್ತವಾಗಿ ಆಗಮ ಶಾಸ್ತ್ರಗಳ ಪ್ರಕಾರ ಮಾಡಿ, ಆ ದೇವಾಲಯಗಳಿಗೆ ಏನು ಆಗಮಗಳಿರುತ್ತೋ ಅದ್ರ ಪ್ರಕಾರ ಮಾಡಿ ನೀಟಾಗಿ ರೆಡಿ ಮಾಡಿ ದೇವರಿಗೆ ಒಂದು ಶಕ್ತಿಯನ್ನ ಬರುತ್ತೆ. ಆ ವೈಬ್ರೇಷನ್ನೇ ನಾವು ದೇವಸ್ಥಾನಗಳಿಗೆ ಹೋಗೋದಾಗ ನಮ್ಗೆ ಸಿಗುವಂಥದ್ದು. ಅರ್ಥ ಆಗ್ತದೆ? ಇಷ್ಟೊಂದು ಪ್ರಕ್ರಿಯೆ ದೇವಾಲಯಗಳಲ್ಲಿ ನಡೀತೆ. ಅಲ್ಲಿ ಎಷ್ಟು ಯಂತ್ರ ಬಳಸ್ತಾರೆ? ಒಂದೇ ಒಂದು ಯಂತ್ರ. ದಂಧೆಗಳು ಮಾಡ್ಬೇಕಂದ್ರೆ ಹಲವಾರು ಯಂತ್ರಗಳು. ದೇವಾಲಯಗಳಲ್ಲಿ ದಂಧೆಗಳು ಮಾಡೋರು ಇವಾಗ ಹುಟ್ಕೊಂಡಿದ್ದಾರೆ. ದೇವಾಲಯಗಳಲ್ಲಿ ಏನೂ ಕಡಿಮೆ ಇಲ್ಲ, ದೇವಸ್ಥಾನಗಳಲ್ಲಿ ಏನೂ ಕಡಿಮೆ ಇಲ್ಲ. ದೇವಸ್ಥಾನಗಳಲ್ಲಿ ಕಳ್ಳ ದಂಧೆಗಳು ಮಾಡೋರು, ದೇವರ ಹೆಸರಲ್ಲಿ ಕಳ್ಳ ದಂಧೆಗಳು ಮಾಡೋರು, ಕಳ್ಳ ಗುರೂಜಿಗಳು, ಕಳ್ಳ ಬಾಬಾಜಿಗಳು ಇದ್ದಾರೆ. ಆದ್ರೆ ದೇವಸ್ಥಾನದಲ್ಲಿ ಬಳಸೋದು, ದೇವಸ್ಥಾನದಲ್ಲೇ ಒಂದು ಯಂತ್ರ ಬಳಸ್ಬೇಕಾದ್ರೆ ಮನೆಗೆ ಎಷ್ಟು ಯಂತ್ರಗಳ ಅವಶ್ಯಕತೆ ಇದೆ? ಆ ಯಂತ್ರದ ಶಕ್ತಿ ಎಷ್ಟು ದಿನ ಇರುತ್ತೆ ಯೋಚನೆ ಮಾಡಿ. ದೇವಾಲಯಗಳಲ್ಲಿ ದೇವರ ಕೆಳಗಡೆ ಹಾಕಿರ್ತಕ್ಕಂಥ ಯಂತ್ರಕ್ಕೆ ಶಕ್ತಿ ಇರಲ್ವೇ ಅಷ್ಟು ದಿನ? ನಿಮ್ಮ ಜೀವನ ಪರ್ಯಂತ ಏನೂ ಆಗಲ್ಲ, ಕುಬೇರರಾಗೋಗ್ತೀರಿ. ಕುಬೇರ ದಾರೆ ಹೇಳಿತಾರೆ ನಿಮ್ಗೆ. ಬಂಗಾರ, ಲಕ್ಷ್ಮೀ ದೇವಿ ನಿಮ್ಗೆ ಬಂಗಾರ ತಂದು ಕೊಡ್ತಾಳೆ. ಹೇಗೆ ತಂದು ಕೊಡ್ತೀವಿ? ಎಷ್ಟು ದಿನ ಇರುತ್ತೀರಿ ಆ ಯಂತ್ರ ಶಕ್ತಿ? ನೀವು ನಿಷ್ಠೆಯಿಂದ ಎಷ್ಟು ಮಾಡಿದ್ರೂ ಸಹ ಕೆಲವೇ ದಿನಗಳ ಯಂತ್ರದ ಶಕ್ತಿ ಇರೋದು. ಅರ್ಥ ಆಗ್ತಾ ಇದೆಯಾ? ಅದು ನಿಷ್ಠೆಯಾಗಿ ಮಾಡಲ್ಲ. ದಂಧೆಗಳಿಗೋಸ್ಕರ ಎಲ್ಲೋ ಒಂದು 100-150 ರೂಪಾಯಿ ತಗೊಂಡ್ ಬಂದು ಯಾವ್ದೋ ಯಂತ್ರ ತಗೊಂಡ್ ಬಂದ್ಬಿಟ್ಟು ಹಾಕಿ ಲಕ್ಷಗಳು ಕೋಟಿಗಳು ವಸೂಲಿ ಮಾಡ್ಬಿಡ್ತಾರೆ. ಆಮೇಲೆ ಕೈ ಎತ್ತಿ ಬಿಡ್ತಾರೆ. ಇದು ವಾಸ್ತುವಿನ ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ಇತ್ತೀಚಿನ ದಂಧೆಗಳು. ಪಬ್ಲಿಕ್ಕು ದಯವಿಟ್ಟು ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಬೇಕು. ವಾಸ್ತು ಅಂದ್ರೆ ಭೌಗೋಳಿಕವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಒಳ್ಳೆ ವೆಂಟಿಲೇಷನ್ಗೋಸ್ಕರ, ಒಂದು ಒಳ್ಳೆ ಗಾಳಿ, ಬಿಸಿಲು
ಈ ರೀತಿ ಬರೋದಕ್ಕೋಸ್ಕರ ಮನೆಯಲ್ಲಿ ಎಲ್ಲಾ ಸೌಖ್ಯವಾಗಿ ಸುಖವಾಗಿರೋದಕ್ಕೋಸ್ಕರ ಆಕ್ಟಿವ್ ಆಗಿರೋದಕ್ಕೋಸ್ಕರ ವಾಸ್ತುವನ್ನ ನಮ್ಗೆ ಏರ್ಪಾಡು ಮಾಡಿದ್ದಾರೆ. ಅದ್ರ ಪ್ರಕಾರ ಇವಾಗ ಉದಾಹರಣೆಗೆ ಅಂದ್ಕೊಳ್ಳಿ, ಬಾಗಿಲು ಪೂರ್ವ ದಿಕ್ಕಿಗೆ ಇದ್ರೆ ಒಳ್ಳೇದು. ಯಾಕಂತಂದ್ರೆ ಪೂರ್ವ ದಿಕ್ಕಿನಿಂದ ನಮ್ಗೆ ಸೂರ್ಯನ ಬೆಳಕು ಬರುತ್ತೆ ಅಲ್ವಾ? ಹೌದಲ್ವಾ? ಸೂರ್ಯ ಬೆಳಕು ಕೊಡ್ತಾನೆ. ಆ ಬೆಳಕಿಂದ ನಮ್ಗೆ ಮನೆಯಲ್ಲಿ ಒಂದು ಆಕ್ಟಿವ್ನೆಸ್ ಆಗುತ್ತೆ. ಒಳ್ಳೆ ಕತ್ತಲು ಕೋಣೆ ತರ ಕತ್ತಲಾಗಿರುತ್ತೆ. ನಮ್ಗೆ ಆಕ್ಟಿವ್ ಬರುತ್ತೆ, ಆಕ್ಟಿವ್ ಆಗಿರ್ತೀವ ನಾವು. ಕೆಲಸ ಮಾಡೋ ಒಂದು ಇದು ಬರುತ್ತೆ ನಮ್ಗೆ. ಇಲ್ಲ ತಾರೆ ಒಳ್ಳೆ ಗಾಳಿ, ಒಳ್ಳೆ ಇದು ಇದ್ರೆ ನಮ್ಗೆ ಒಂದು ಕೆಲಸ ಮಾಡಕ್ಕೆ ಉತ್ಸಾಹ ಇರುತ್ತೆ. ಇಲ್ಲ ಅಂದ್ರೆ ಎಲ್ಲ ಉತ್ಸಾಹ ಎಲ್ಲಿಂದ ಬರುತ್ತೆ? ಎಲ್ಲೋ ಒಂದು ಇದು ತಗೊಂಡು ಯಾವ್ದೋ ಒಂದು ಕತ್ತಲು ಕೋಣೆ ತರ ಇಟ್ಕೊಂಡು ಎಲ್ಲೋ ಪಶ್ಚಿಮಕ್ಕೆ ಒಂದು ಬಾಗಿಲು ಹಾಕ್ಬಿಟ್ಟು ಅದ್ರ ಸರಿಯಾಗಿ ಬಿಸಿಲು ಬರ್ದಿರ ಇದ್ರೆ ಎಲ್ಲಿಂದ ನಮ್ಗೆ ಉತ್ಸಾಹ ಬರುತ್ತೆ ಕೆಲಸಗಳು ಮಾಡಕ್ಕೆ? ಹಾಗಾಗಿ ವಾಸ್ತು ಕೆಲವೊಂದು ವಿಚಾರಗಳಿಗೆ ಏರ್ಪಾಟ್ ಮಾಡಿರೋದು. ಅದು ಬಿಟ್ಬಿಟ್ಟು ಆ ದಂಧೆಗಳು, ಕಳ್ಳ ದಂಧೆಗಳು, ಎಲ್ಲಾದ್ರಲ್ಲೂ ದಂಧೆಗಳು. ಪಬ್ಲಿಕ್ ಅರ್ಥ ಮಾಡ್ಕೊಳ್ಳಿ. ವಾಸ್ತು ದಂಧೆ ಮಾಡೋರು ಹುಷಾರಾಗಿರಿ. ನಮ್ಮಂತವ್ರು ಬಾರಿಸೋರು ಇದ್ದೇ ಇರ್ತಾರೆ. ಒಳ್ಳೇದಾಗಿ. ಲೋಕ ಸಮಸ್ತ ಸುಖಿನೋ ಭವಂತು.